ಓಂ ಶ್ರೀ ಗುರುಭ್ಯೋ ನಮಃ. ಅನಂತರಾಮಾಯಣ ಯುದ್ಧಕಾಂಡ ಯುದ್ಧ ಪಯಣ ಭಾಗ 23. ಜಾನಕಿಯನ್ನು ಪಡೆಯುವುದೆಂತು ರಾವಣನು ಸೀತೆಗೆ ವಿಧಿಸಿದ ಸಮಯ ಮುಗಿಯುವುದರೊಳಗಾಗಿ ಸೆರೆಯಿಂದ ಬಿಡಿಸಬೇಕು. ಆ ದುಷ್ಟ ರಾವಣನ ಕಪಿಮುಷ್ಟಿಯಿಂದ ಬಿಡಿಸುವ ಪರಿ ಹೇಗೆ? ಶತಯೋಜನ ವಿಸ್ತೀರ್ಣವಾದ ಭೋರ್ಗರೆವ ಮಹಾ ಶರದಿಯನ್ನು ದಾಟುವುದೆಂತು ಎಂದು ದುಃಖಿತನಾಗಿ ಮನಕ್ಕೆ ಯಾವುದೊಂದು ತೋಚದೆ ಪವಿತ್ರ ಪ್ರಕೃತಿಯನ್ನು ನೋಡುತ್ತಾ ನಿಂತನು. ತನ್ನ ಸ್ವಾಮಿಯು ನೆಲವನ್ನೇ ಎಬೆಯಿಕ್ಕದೆ ದಿಟ್ಟಿಸಿ ನೋಡುವುದನ್ನು ಅರ್ಥವಿಸಿಕೊಂಡ ಸೂಕ್ಷ್ಮಮತಿ ಸುಗ್ರೀವನು ಧೈರ್ಯದ ಮಾತುಗಳನ್ನು ಹೇಳಿದನು. ಮಾನವಾಧೀಪ, ನೀನೇ ಚಿಂತಾಕ್ರಾಂತನಾದರೆ ಮುಂದೆ ನಮ್ಮ ಗತಿಯೇನು? ಅಸಾಧಾರಣ ಮಹಿಮನಾದ ನೀನು ನಿನ್ನ ದಯೆಯಿಂದ ಅಪಾರವಾದ ಸಾಗರವನ್ನು ದಾಟುವುದು ಕಷ್ಟವೇನಲ್ಲ. ಕಪಿವೀರರ ತೋಳಬಲದಲ್ಲಿ ಬುದ್ಧಿಶಕ್ತಿಯಲ್ಲಿ ವಿಶ್ವಾಸವಿರಿಸು. ಪತಿವ್ರತ ಶಿಖಾಮಣಿಯನ್ನು ದಾನವನ ಬಂಧನದಿಂದ ಬಿಡಿಸಿ ತರುವುದು ಧರ್ಮ ಕಾರ್ಯವಾಗಿದೆ. ಆ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವುದು ನಮ್ಮೆಲ್ಲರ ಕರ್ತವ್ಯ. ಮೇಲಾಗಿ ಆ ಅಮ್ಮ ನಮಗೆ ತಾಯಿಯೂ ಹೌದು. ತಂದೆಯಂತಿರುವ ನಿಮ್ಮ ಆಜ್ಞೆಯಾದರೆ ಸಾಕು. ಮಹಾಕಾರ್ಯದಲ್ಲಿ ಭಾಗಿಗಳಾಗುತ್ತೇವೆ. ಒಂದು ವೇಳೆ ರಾಮಕಾರ್ಯದಲ್ಲಿ ಮರಣವೇ ಪ್ರಾಪ್ತವಾದರೂ ಸಂತೋಷದಿಂದ ಸ್ವೀಕರಿಸುತ್ತೇವೆ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ. ನಮ್ಮ ದಂಡು ದಾನವ ರಾಜನಲ್ಲಿಗೆ ತೆರಳಲು ಅಪ್ಪಣೆ ನೀಡು. ಈ ಬಿನ್ನಹವನ್ನು ಕೇಳಿ ರಾಮನು ಕಪಿರಾಜನ ಶ್ರದ್ಧೆಗೆ ಹರ್ಷಪಟ್ಟನು. ಯುದ್ಧಕಾಂಡ ಯುದ್ಧ ಪಯಣ ಮರ್ಕಟ ಪ್ರಮುಖರ ಸ್ಫೂರ್ತಿಯಿಂದ ಆನಂದ ತುಂದಿಲನಾದ ಕೋದಂಡರಾಮನು ಸಕಲರಿಗೆ ಸಾಗರ ತೀರಕ್ಕೆ ಹೋಗಲು ಆಜ್ಞಾಪಿಸಿದನು. ಉತ್ತರ ನಕ್ಷತ್ರವು ಅವನಿಗೆ ಸಾಧಕ ತಾರೆಯಾದ್ದರಿಂದ ಅದೇ ಶುಭಗಳಿಗೆಯಲ್ಲಿ ತಮ್ಮನಾದ ಲಕ್ಷ್ಮಣನನ್ನು ಜೊತೆ ಸೇರಿ ಪ್ರಯಾಣ ಪ್ರಾರಂಭಿಸಿದನು. ಸಹಸ್ರಾರು ವಾನರ ಪ್ರಮುಖರ ಜಯಘೋಷ ಗಗನ ಬೆರೆಯುವಂತಿತ್ತು. ವೈರಿಗಳ ಹೃದಯ ಸೀಳುವಂತಿತ್ತು. ರಾವಣನ ಕಡೆಗಾಲ ಸನ್ನಿಹಿತವಾಯಿತೆಂಬ ಸಂತೋಷ ದೇವತೆಗಳಿಗೆ ಆಯಿತು. ಸೇನೆಯನ್ನೊಮ್ಮೆ ಪರಾಂಬರಿಸಿದನು. ಆಸುಪಾಸಿನ ಊರಿನ ಜನರು ಶರದಿಯ ಮೇರೆ ಮೀರಿ ತಮ್ಮಲ್ಲಿಗೆ ಬಂದು ಬಿಟ್ಟಿತು ಎಂಬುದಾಗಿ ಗಾಬರಿಯಾದರು. ವಾನರರ ಅಬ್ಬರದ ಆಟೋಪ ಸಂಭ್ರಮದ ನಡಿಗೆಗಳಿಂದ ಭೂಮಿಯನ್ನು ಹೊತ್ತಿದ್ದ ಮಹಾಶೇಷನು ಬಳಲಿದನು. ಶ್ರೀರಾಮನು ಆಂಜನೇಯನ ಭುಜವನ್ನೇರಿದನು. ಲಕ್ಷ್ಮಣನು ಅಂಗದನ ಹೆಗಲವನ್ನೇರಿಕೊಂಡನು. ವನ ಪರ್ವತಗಳನ್ನು ದಾಟುತ್ತಾ ಅಲ್ಲಿರುವ ಫಲಗಳನ್ನು ಸೇವಿಸಿ ಜಳಜಳನೆ ಹರಿಯುತ್ತಿರುವ ನಿರ್ಮಲೋದಕವನ್ನು ಕುಡಿದು ಮುಂದುವರಿದು ಮಹಾರ್ಣವದ ಸನಿಹಕ್ಕೆ ಬಂದರು. ಭೋರ್ಗರೆಯುತ್ತಿರುವ ಸಮುದ್ರ ರಾಜನನ್ನು ಸಂಧಿಸುವುದು ಹೇಗೆಂಬುದು ಪ್ರಶ್ನೆ. ಅಸಂಭವವಾದ ಸಾಗರೋಲ್ಲಂಘನಕ್ಕೆ ಉಪಾಯವನ್ನು ಯೋಚಿಸುತ್ತಾ ಸೈನ್ಯವನ್ನು ಗಂಧಮಾದನ ಪರ್ವತದ ಬುಡದಲ್ಲಿ ನಿಲ್ಲಿಸಿ ಕಪಿ ಪ್ರಮುಖರನ್ನು ಕೂಡಿಕೊಂಡು ರಾಮಲಕ್ಷ್ಮಣನು ಯೋಚನಾಮಗ್ನರಾದರು. ರಾವಣನ ಮಂತ್ರಾಲೋಚನೆ. ದಾಶರಥಿಯು ಸೈನ್ಯದೊಂದಿಗೆ ಸಾಗರದ ದಡವನ್ನು ತಲುಪಿದ್ದಾನೆ ಎಂಬ ವಾರ್ತೆಯನ್ನು ಲಘುಬಗೆಯಿಂದ ತಿಳಿಸಬೇಕೆಂದು ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿದ್ದ ಗೂಢಚಾರರು ಓಲಗದಲ್ಲಿ ಸಿಂಹಾಸನಾರೂಢನಾಗಿದ್ದ ದಶಶಿರನಲ್ಲಿಗೆ ಓಡಿ ಬಂದರು. ಲಂಕೆಯಲ್ಲಿ ಅನಾಹುತವನ್ನುಂಟು ಮಾಡಿದ ಹನುಮನ ಮನುಪ್ರಯಾಣ ಆತನು ಹೇಳಿದ ಪ್ರಕಾರ ಸೀತಾ ವಿಮುಕ್ತಿಗೆ ಪ್ರತಿಜ್ಞೆ ಮತ್ತು ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಕಡಲ ತಡಿಯಲ್ಲಿ ರಾಮಲಕ್ಷ್ಮಣರು ತಂಗಿದ ವಿಚಾರವನ್ನು ಬಿಡಿ ಬಿಡಿಯಾಗಿ ವಿಸ್ತರಿಸಿ ಹೇಳಿದರು. ಅನಾಹುತಗಳ ಪರಂಪರೆಯ ಕಹಿಯನ್ನು ಉಣ್ಣುತ್ತಿದ್ದ ದಶಕಂಠನ ಕಿವಿಗಳಿಗೆ ಕಾದ ಸೀಸ ಹೊಯ್ದಂತಾಯಿತು. ಆಗಿ ಹೋದ ಮತ್ತು ಆಗಬಹುದಾದ ಘಟನೆಗಳನ್ನು ಊಹಿಸಿಕೊಂಡನು. ರಾವಣನು ಅರೆಗಳಿಗೆ ನಡುಗಿದನು, ಗುಡುಗಿದನು. ಸೇರಿದ ಸಭಾ ಪ್ರಮುಖರು ರಾಜನಿಗೆ ಧೈರ್ಯವನ್ನು ತುಂಬಿದರು. ರಾಜ, ಯಾರ ಭೀತಿಯೂ ಇಲ್ಲದೆ ಕಪಿಯು ಲಂಕೆಯನ್ನು ಸುಟ್ಟ ವಿಷಯದಲ್ಲಿ ನೀವು ಭಯಪಡಬೇಡಿರಿ. ಧರ್ಮದ ಮಾತನ್ನು ಪದೇ ಪದೇ ಆಡುತ್ತಿರುವ ರಾಮನ ಪಾಳ್ಯಕ್ಕೆ ನೀತಿಯ ಅರಿವು ಇದೆಯೇ? ಒಂದು ವೇಳೆ ಇದ್ದರೆ ಅವನ ದೂತನಾಗಿ ಬಂದ ಹನುಮನು ನಗರಕ್ಕೆ ಬೆಂಕಿ ಇಡುವುದೇ? ಇಂತಹ ಈ ಕಠಿಣ ಪರಿಸ್ಥಿತಿಯಲ್ಲಿ ರಾಮನ ನಾಮವನ್ನು ನಿರ್ನಾಮ ಮಾಡಲು ನಿಮಗೆ ಬೇಕಾಗಿರುವ ಪೂರ್ಣ ಬೆಂಬಲವನ್ನು ನಾವು ಕೊಡುತ್ತೇವೆ. ನಿಮ್ಮ ಬೆಂಗಾವಲಿಗೆ ನಾವಿದ್ದೇವೆ ಎಂದರು. ಆ ಅಬ್ಬರ ಆಟೋಪದ ಮಾತುಗಳು ರಾವಣನ ಮನಕ್ಕೆ ಸ್ವಲ್ಪ ಸಮಾಧಾನವನ್ನು ತಂದವು. ಮೀಸೆಯನ್ನು ತಿರುಹಿ ಆರ್ಭಟಿಸಿದನು. ಯುದ್ಧ ನಿರ್ಧಾರದಲ್ಲಿ ಸಹಸ್ರ ದುರ್ಮುಖ ವಜ್ರದಂಶ ಮುಂತಾದವರ ವೀರಾವೇಶದ ಮಾತುಗಳನ್ನು ಕೇಳಿ ಹರ್ಷಿತನಾದನು. ದಾನವೇಶ್ವರ, ಒಂದು ವೇಳೆ ನಿಮ್ಮನ್ನು ಕೆಣಕಲು ಮುಂದೆ ಬಂದರೆ ಸರ್ವತಾ ನಾವು ಬಿಡಲಾರೆವು. ಕಚ್ಚಿ ಕೊಂದೆವು, ಕೊಚ್ಚಿ ತಿಂದೆವು. ಜೇನುನೊಣಗಳು ತಮ್ಮ ರಾಣಿನೊಣವನ್ನು ಸಂರಕ್ಷಿಸುವಂತೆ ನಿಮ್ಮನ್ನು ರಕ್ಷಿಸುತ್ತೇವೆ. ರಾಮನನ್ನು ಮುಕ್ಕಿ ತಿನ್ನುವವು. ಆತ ನಮಗೆ ಹೆದರಿ ಅಂಬರದಲ್ಲಿ ಸಾಗರದಲ್ಲಿ ಅವಿತುಕೊಳ್ಳಲಿ. ಅವನನ್ನು ಖಂಡಿತ ಬದುಕಲು ಬಿಡಲಾರೆವು. ರಕ್ಕಸರ ಈ ಆಡಂಬರದ ಆರ್ಭಟಗಳು ಅರಮನೆಯ ಪ್ರತಿ ಕಂಬದಲ್ಲಿ ಮರುಧ್ವನಿಸಿಕೊಳ್ಳುತ್ತಿದ್ದವು.
ರಾಮನಿಗೆ ಅಂಜಬಾರದು, ನಾವಿದ್ದೇವೆ ಎಂದು ಮತ್ತೆ ಮತ್ತೆ ಹೇಳಿದರು. ಅಮಾತ್ಯರ ಈ ಮಾತುಗಳಿಂದ ರಾಕ್ಷಸೇಂದ್ರನು ಹರ್ಷ ಪುಳಕಿತಗೊಂಡನು. ದುಷ್ಟರ ಸಹವಾಸದಲ್ಲಿದ್ದರೂ ನೀರ ಮೇಲಿರುವ ಕೆಸುವಿನಂತೆ ಯಾವ ದುಷ್ಟ ಚಟಗಳಿಗೆ ಬೀಳದೆ ವೈಷ್ಣವ ಶಿಖಾಮಣಿಯಾಗಿ ಸಭೆಯಲ್ಲಿ ರಂಜಿಸುತ್ತಿದ್ದ ವಿಭೀಷಣನು ತನ್ನ ಮನದೊಳಗೆ ತರ್ಕಿಸತೊಡಗಿದನು. ಕೆಲಸ ಕೈ ಮೀರುತ್ತಿದೆ, ಹೀಗೆಯೇ ಆದರೆ ಮುಂದೇನು? ಅನ್ಯಾಯದ ಮೇಲೆ ಅನ್ಯಾಯವಾಗುತ್ತಿದೆ. ಶ್ರೀರಾಮನು ಸಾಗರವನ್ನು ದಾಟಿ ಬರುವ ಮೊದಲು ಶರಣು ಹೋದರೆ ಧನುಜವಂಶ ಉಳಿದೀತು. ಈ ರೀತಿಯ ವಿಚಾರಧಾರೆಯಿಂದ ನಡೆದ ಘಟನೆಗಳನ್ನು ವಿಮರ್ಶಿಸಿಕೊಂಡು ಸೇರಿದ ಸಭೆಯಲ್ಲಿ ಎದ್ದು ನಿಂತು ಶಿರವಾಗಿ ಕೈಮುಗಿದು ನಮಸ್ಕರಿಸಿ ಸಮಾಧಾನದ ಮಾತುಗಳಿಂದ ಅಣ್ಣನ ಮನಸ್ಸನ್ನು ಒಲಿಸಲು ಆರಂಭಿಸಿದನು. ಅಣ್ಣ, ಮಂತ್ರಿಗಳು ನಿನ್ನೊಂದಿಗೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅವರ ಸಹಜ ಪ್ರವೃತ್ತಿ ಇರಬಹುದು. ಇಲ್ಲವೇ ನಿನ್ನ ಕೋಪಕ್ಕೆ ತುತ್ತಾಗಬಾರದು ಎಂಬ ಭಾವನೆಯಿಂದ ಮಾತನಾಡಿರಬಹುದು. ಆಡಿಯ ಮುಂದೆಡೆ ಸ್ವರ್ಗ ಎಂದಿದ್ದರು. ನಾವು ಸರಿಯಾದ ಹೆಜ್ಜೆಯನ್ನು ಇಡುತ್ತೇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿಕೊಳ್ಳಬೇಕಲ್ಲವೇ? ಮಾಡುತ್ತಿರುವ ಕಾರ್ಯವನ್ನು ಬುದ್ಧಿಯ ಓರೆಗೆ ಹಚ್ಚಿ ನೋಡಬೇಕು. ಶ್ರೀರಾಮನೆಂಬ ಪ್ರಜ್ವಲಿಸುತ್ತಿರುವ ಬೆಂಕಿಯ ರಾಶಿಗೆ ನಮ್ಮವರೆಲ್ಲರೂ ಬಿದ್ದು ಭಸ್ಮವಾಗಬಾರದು. ಯುದ್ಧ ಮಾಡಬೇಕಾದ ಪ್ರಮೇಯ ಬಂದರೆ ರಾಜನಾದವನು ಹಿಂದೆ ಸರಿಯಬಾರದು. ಆದರೆ ನಾವು ಮಾಡಬೇಕಾದ ಯುದ್ಧ ಯಾವುದಕ್ಕೆ, ಯಾರಿಗಾಗಿ? ಬೇಡವಾದ ಅನ್ಯಾಯವನ್ನು ಮಾಡಿ ವೈರತ್ವವನ್ನು ಕಟ್ಟಿಕೊಂಡು ಆ ವೀರ ಪುಂಗವರನ್ನು ವೃಥಾ ಯುದ್ಧಕ್ಕೆ ಆಮಂತ್ರಿಸುವುದಲ್ಲವೇ? ಚೆನ್ನಾಗಿ ಯೋಚಿಸಿ ನೋಡು. ಕಾಲ ಮಿಂಚುವ ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ ಎಂದನು. ರೋಗಿಗೆ ಹಾಲು ರುಚಿಸದು. ತಮ್ಮನ ಮಾತುಗಳು ರಾವಣನಿಗೆ ರುಚಿಸದಾದವು. ಅಂತೆಯೇ ವಿಭೀಷಣನ ಮಾತುಗಳಿಗೆ ಕಿವಿಕೊಡದೆ ಸಭೆಯನ್ನು ವಿಸರ್ಜಿಸಿ ಲಂಕಾಧಿಪತಿಯು ಅಂತಃಪುರಕ್ಕೆ ತೆರಳಿದನು. ಎಷ್ಟಾದರೂ ತನ್ನಣ್ಣನಲ್ಲವೇ ವಿದ್ಯಾವಿಶಾರದನು, ವಿಶ್ರವಸು ಋಷಿಯ ಸುಪುತ್ರ, ಭಕ್ತಿಯಿಂದಲೂ ಶಕ್ತಿಯಿಂದಲೂ ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿದ ಭುವನ ದಲ್ಲಣನು ಹಾಳಾಗಿ ಹೋಗಬಾರದು. ಅದಕ್ಕಾಗಿಯೇ ಅವನಿದ್ದಲ್ಲಿಗೆ ತೆರಳಿ ಅಣ್ಣನ ಪಾದ ಮುಟ್ಟಿ ನಮಸ್ಕರಿಸಿದನು. ಪ್ರಿಯ ಸಹೋದರ, ದಯಮಾಡಿ ವಿಮರ್ಶಿಸು. ಸೀತೆಯನ್ನು ಕದ್ದು ಇಲ್ಲಿಗೆ ತಂದು ಅಶೋಕವನದಲ್ಲಿ ಬಲಾತ್ಕಾರದಿಂದ ಇರಿಸಿದ ದಿನದಿಂದ ನಮ್ಮೆಲ್ಲರ ಶೋಕ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆಗುತ್ತಿರುವ ಅಪಶಕನಗಳನ್ನು ನೋಡು. ಅರಮನೆಯಲ್ಲಿ ಮಂತ್ರೋಕ್ತವಾಗಿ ಹವಿಸ್ಸನ್ನರ್ಪಿಸಿ ಯಾಗ ಯಜ್ಞಾದಿಗಳನ್ನು ಮಾಡುತ್ತಿರುವಾಗ ಅಗ್ನಿಯು ಪ್ರಜ್ವಲಿಸುವ ಬದಲಾಗಿ ಕೇವಲ ಕಿಡಿಗಳೇ ವೃಥಾ ಏಳುತ್ತಿವೆ. ಯಾಕೆ ಹಾಗಾಗುತ್ತಿದೆ? ಮೊನ್ನೆ ಪಾಕಶಾಲೆಯಲ್ಲಿ ವಿಷದ ಹಾವುಗಳು ಕಾಣಿಸಿಕೊಂಡವು. ಹವಿಸ್ಸನ್ನು ಇರುವೆಗಳು ಮುತ್ತುತ್ತಿವೆ. ಜಗತ್ತಿಗೆನೇ ಮಾತೃಸಮ ಸ್ಥಾನದಲ್ಲಿರುವ ಗೋವುಗಳು ಗೋಶಾಲೆಯಲ್ಲಿ ಮೇವನ್ನು ತಿನ್ನುವ ಬದಲಾಗಿ ಕಣ್ಣೀರು ಸುರಿಸುತ್ತಿವೆ. ಇತ್ತೀಚೆಗೆ ಕಾಗೆಗಳು, ಗೂಜೆಗಳು ಹಿಂಡು ಹಿಂಡಾಗಿ ಅರಮನೆಯ ಮುಂದೆ ಕಾಣಿಸಿಕೊಂಡು ಅಪಶಕುನವನ್ನು ಸೂಚಿಸುತ್ತಿವೆ. ಕರ್ಕಶವಾಗಿ ಕೂಗುತ್ತಿವೆ. ರಣಹದ್ದುಗಳು ಅರಮನೆಯ ಮೇಲೆ ಯಾಕೆ ಹಾರಬೇಕು? ಇವೆಲ್ಲವನ್ನು ನಮ್ಮವರು ದಿನನಿತ್ಯವೂ ಕಂಡರೂ ನಿನ್ನ ಸಮಕ್ಷಮಕ್ಕೆ ಬಂದು ಹೇಳುವ ಎದೆಗಾರಿಕೆ ಅವರಿಗಿಲ್ಲ. ಎಲ್ಲವನ್ನು ವಿವರಿಸಿ ಹೇಳಿದ ನಮ್ಮ ಮಾವ ಮಾರೀಚನ ಗತಿಯನ್ನು ನೋಡಿ ಇತರರು ಹೆದರಿರಬೇಕು. ಅಣ್ಣ, ಸೀತೆಯ ಗೋಜಿಗೆ ಹೋಗಿ ಮೃತ್ಯುವನ್ನು ಕೆಣಕುವ ದುತ್ಸಾಹಕ್ಕೆ ಕೈ ಹಾಕಿದ್ದೀಯ. ನಿನ್ನ ಈ ತಮ್ಮನ ವಚನಗಳಲ್ಲಿರುವ ಸತ್ಯವನ್ನು ಸೂಕ್ಷ್ಮವಾಗಿ ಕಂಡು ಹುಡುಕು ಎಂದು ಭಿನ್ನವಿಸಿದನು. ಕಾರ್ಯಚತುರನಾದ ಚಕ್ರವರ್ತಿ ರಾವಣೇಶ್ವರನು ಸಕಲ ಪ್ರಜಾಜನರಿಂದ ಒಕ್ಕೊರಲಿನ ಅಭಿಪ್ರಾಯ ಮೂಡಿಬಂದಲ್ಲಿ ಶ್ರೀರಾಮನನ್ನು ಗೆಲ್ಲುವುದು ಅಸಾಧ್ಯವಾದುದಲ್ಲ ಎನ್ನುವ ದೃಷ್ಟಿಯಿಂದ ಮರುದಿನವೇ ಭಾರೀ ಸಭೆಯನ್ನು ಜರುಗಿಸಿದನು. ದೈತ್ಯ ಪ್ರಮುಖರನ್ನು ಸಭೆಗೆ ಆಹ್ವಾನಿಸಿದನು. ಸೇನಾ ಪ್ರಮುಖರು, ಪಂಡಿತರು, ಪಾಮರರು, ಪ್ರಜಾವರ್ಗ, ಮಂತ್ರಿಗಳು, ಆಪ್ತರು, ಸಂಬಂಧಿಕರು, ಇಷ್ಟಮಿತ್ರರು ಸಭೆಯನ್ನು ತಮ್ಮ ತಮ್ಮ ಸ್ಥಾನಗಳಿಗೆ ಸರಿಯಾಗಿ ಅಲಂಕರಿಸಿದರು. ಉತ್ತರ ದಿಕ್ಕಿನಲ್ಲಿದ್ದ ಸ್ವರ್ಣಮಯ ಸಿಂಹಾಸನವನ್ನು ಅರಸನೇರಿಕೊಂಡನು. ಚತುರಂಗ ಬಲದ ಪ್ರಮುಖರು, ಅಮಾತ್ಯರು, ಬ್ರಾಹ್ಮಣೋತ್ತಮರು, ಪರಿವಾರದವರು, ರಾಜಮನೆತವದರು, ಸೇನಾನಿಗಳು ಇದ್ದ ಆ ಸಭೆ ದೇವಸಭೆಯನ್ನು ಮೀರಿಸುವಂತೆ ಕಂಗೊಳಿಸುತ್ತಿತ್ತು. ರಾವಣನ ಕೇವಲ ಕಣ್ಣು ಸನ್ನೆಗೆ ವೈರಿಗಳ ನಿರ್ನಾಮ ಮಾಡಲು ಮುಂದಾಗತಕ್ಕ ವೀರರು, ಜಗಜಟ್ಟಿಗಳು ಮುಂದಿನ ನಿರ್ಧಾರದ ಬಗ್ಗೆ ಕೇಳಲು ಮೈ ಮನವನ್ನೆಲ್ಲ ಕಿವಿಯನ್ನಾಗಿ ಮಾಡಿಕೊಂಡರು. ಎಲ್ಲೆಲ್ಲಿಯೂ ಮೌನ. ಸಾಸಿವೆ ಕಾಳು ಬಿದ್ದರೆ ಸದ್ದು ಕೇಳುವಷ್ಟು ಎಲ್ಲರ ಏಕಾಗ್ರತೆ ಇತ್ತು. ವಿಭೀಷಣನು ಸೌಮ್ಯವಾಗಿ ಹೆಜ್ಜೆಗಳನ್ನಿಡುತ್ತಾ ಸಭಾಪ್ರವೇಶ ಮಾಡಿ ಸಿಂಹಾಸನದ ಮುಂದೆ ಬಂದು ವಿಭೀಷಣ ಎಂದು ತನ್ನ ಹೆಸರನ್ನು ಹೇಳಿ ಅಗ್ರಜನ ಪಾದಗಳಿಗೆ ನಮಸ್ಕರಿಸಿ ತನ್ನ ಆಸನವನ್ನು ಅಲಂಕರಿಸಿದನು.
ಮೈ ನವಿರೇಳುವ ಮೌನವು ಆ ಸಭೆಯಲ್ಲಿ ಎದ್ದು ತೋರುತ್ತಿದ್ದರೂ ಪ್ರತಿಯೊಬ್ಬರ ಮನಸ್ಸು ಕೂಡ ಕೋಲಾಹಲದ ಕೇಂದ್ರವಾಗಿತ್ತು. ಎದೆಯನ್ನು ಒನಕೆಯಿಂದ ಕುಟ್ಟಿದಂತಾಗುತ್ತಿತ್ತು. ಸಭಾಸದರೆಲ್ಲರ ಮುಖವನ್ನು ನೋಡಿ ದಶಕಂಠನು ಮೀಸೆಯನ್ನು ತಿರುಗಿ ಘನಗಂಭೀರವಾಗಿ ಮಾತನಾಡಿದನು. ಈ ಲಂಕೆಯು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಲೋಕ ವಿಖ್ಯಾತವಾಗಿದೆ. ಈ ನಗರವು ಬರೀ ಲಂಕೆಯಾಗಿರದೆ ಸ್ವರ್ಣ ಲಂಕೆಯೆಂದೆನಿಸಲ್ಪಟ್ಟಿದೆ. ಇದು ಕೇವಲ ನನ್ನ ತೋಳ ಬಲದಿಂದಲ್ಲ, ನಿಮ್ಮೆಲ್ಲರ ದೇಹಬಲ, ಬುದ್ಧಿಬಲ ಇದಕ್ಕೆ ಕಾರಣವಾಗಿದೆ. ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರ ಹಾಗೆ ಅನವರತ ನಡೆದುಕೊಂಡು ಬಂದಿದ್ದೇವೆ. ಹೀಗಿರುವಾಗ ನಮ್ಮ ರಾಷ್ಟ್ರಕ್ಕೆ ಬಂದ ಅನಿಷ್ಟವನ್ನು ನಿಮ್ಮಲ್ಲಿ ತಿಳಿಸಿದ್ದರೆ ಇನ್ನಾರಲ್ಲಿ ಹೇಳಲಿ. ಸೀತೆಯನ್ನು ಸ್ವಕಾರಣದ ಉದ್ದೇಶದಿಂದ ಮತ್ತು ರಾಜಕಾರಣದ ನಿಮಿತ್ತವಾಗಿ ತಂದಿರುವೆನು. ನಮ್ಮ ತಂಗಿಯ ಮೂಗು, ಕಿವಿ, ಸ್ತನಗಳನ್ನು ಕತ್ತರಿಸಿ ರಾಮ ಲಕ್ಷ್ಮಣರು ನಮ್ಮನ್ನು ಅವಮಾನಗೊಳಿಸಿದ್ದಾರೆ. ಕೇವಲ ಯಾವನೋ ಒಬ್ಬ ಮಾನವನೊಬ್ಬ ನಮ್ಮ ಭದ್ರ ಸಿಂಹಾಸನವನ್ನು ತನ್ನ ಕುಕುತ್ತಗಳಿಂದ ಅಲುಗಾಡಿಸಲು ಪ್ರಯತ್ನ ಮಾಡಿದರೆ ಹಾಗೆಯೇ ಬಿಡಲು ಸಾಧ್ಯವೇ? ಇದು ರಾಕ್ಷಸರ ಮೇಲೆ ಹಗೆ ತೀರಿಸಿಕೊಳ್ಳುವ ವಿಧಾನವಲ್ಲವೇ? ಅದಕ್ಕಾಗಿ ರಾಮನನ್ನು ನನ್ನ ಕಾಲಬುಡಕ್ಕೆ ಬರುವಂತೆ ಮಾಡಿ ಅವನೊಡನೆ ಸೆಣಸಾಡುವುದಕ್ಕೆ ಜಾನಕಿಯನ್ನು ಅಪಹರಿಸಿದ್ದೇನೆ. ಮುಯ್ಯಿಗೆ ಮುಯ್ಯಿ. ಸ್ವಲಾಭದ ಪ್ರಶ್ನೆಯು ಇದರೊಳಗೆ ಇದ್ದರೆ ತಪ್ಪೇನಿಲ್ಲ. ಇತ್ತೀಚೆಗೆ ಕಪಿಯೋರ್ವನಿಂದ ಆದ ಕಷ್ಟ ನಷ್ಟದ ವಿಚಾರ ನಿಮಗೆಲ್ಲ ತಿಳಿದಿದೆ. ಹಲವರು ಹೆದರಿ ಹೋಗಿದ್ದಾರೆ. ಜಾನಕಿಯನ್ನು ಯಾಕೆ ಬಿಟ್ಟು ಕೊಡಬಾರದು ಎಂಬ ಅಪಸ್ವರವು ಕೇಳಿಬರುತ್ತದೆ. ನಮ್ಮ ಕುಲದ ರಾಷ್ಟ್ರ ಗೌರವದ ಪ್ರಶ್ನೆ ಮುಂದಿದೆ. ಕಾಡಾಡಿ ದಾಶರಥಿಗೆ ಹೆದರಿ ವೈದೇಹಿಯನ್ನು ಬಿಟ್ಟು ಕೊಡಲಾರೆ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ರಾಮನಲ್ಲಿ ನ್ಯಾಯವೇ ಇಲ್ಲ. ವಾಲಿಯನ್ನು ಮರದ ಹಿಂದೆ ನಿಂತು ಕೊಂದಿದ್ದಾನೆ. ಸುಗ್ರೀವನ ಸೇನೆ ಕಟ್ಟಿಕೊಂಡು ಅವನು ಇಲ್ಲಿಗೆ ಬರುವಂತಿದೆ. ಆ ಹುಲುಮಾನವನ ಗತಚರಿತ್ರೆಯನ್ನು ತರ್ಕಿಸಿ ಸಿಂಹಾಸನದ ಗೌರವವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ದೇಶಪ್ರೇಮಿಗಳಾದ ನೀವು ಅಭಿಪ್ರಾಯವನ್ನು ಕೊಡಬೇಕು. ಎಲ್ಲರ ಮನೋಇಂಗಿತವನ್ನು ಕ್ರೋಢೀಕರಿಸಿ ನಮ್ಮ ಭವಿಷ್ಯದ ಹೆಜ್ಜೆಯನ್ನು ಇಡುತ್ತೇನೆ. ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಿಮ್ಮ ವಿವೇಚನಾಪೂರ್ಣವಾದ ಇತ್ಯರ್ಥ ನನಗೆ ಶ್ರೇಯಸ್ಸಿನ ಕವಚವಾಗಲಿದೆ. ಅರಮನೆಯಲ್ಲಿರುವ ಆಳುವವರು ಸೂಕ್ತ ಮಾರ್ಗದರ್ಶನವನ್ನು ಕಲ್ಪಿಸಿಕೊಳ್ಳಲಾರದೆ ಕವಲು ದಾರಿಯಲ್ಲಿರುವಾಗ ಪ್ರಜಾಜನರು ದಾರಿದೀಪವಾಗಬೇಕಾಗುತ್ತದೆ. ನನ್ನ 10 ತಲೆಯಿಂದ ಎಷ್ಟು ಹೊತ್ತು ಚಿಂತಿಸಿದರೂ ಪ್ರಶ್ನೆ ಬಗೆಹರಿಸಲ್ಪಟ್ಟಿಲ್ಲ. ದೃಢಕಾಯನು ಮಹಾಕಾಯನು ಆದ ನನ್ನ ತಮ್ಮ ಕುಂಭಕರ್ಣನು ಇಂದು ಉಪಸ್ಥಿತನಿದ್ದಾನೆ. ಅವನು ನಿದ್ರೆಯಲ್ಲಿರುವಾಗ ಸೀತಾಪಹರಣದ ಘಟನೆ ನಡೆದಿದೆ. ಹಲವಾರು ಮಂದಿ ನನ್ನ ಮೇಲೆ ಸೀತೆಯ ಮೇಲಿನ ವ್ಯಾಮೋಹದ ತಪ್ಪನ್ನು ಹೊರಿಸುತ್ತಿದ್ದಾರೆ. ಇದು ಸರಿಯೇ? ಏಕಾಂಗಿಯಾದ ಶೂರ್ಪಣಖಿಯ ಮೇಲೆ ಹಸ್ತಕ್ಷೇಪ ಮಾಡುವುದನ್ನು ಮಾತನಾಡುವುದಿಲ್ಲ. ಅವರು ಮಾಡಿದ ಹಲ್ಲೆಗೆ ಪ್ರತಿಕಾರ ಮಾಡದಿದ್ದರೆ ನಮ್ಮ ಅಸ್ತಿತ್ವಕ್ಕೆ ಅರ್ಥವೇನು? ರಾಜ್ಯದ ಗಡಿಯಲ್ಲಿ ಕಾವಲಾಗಿದ್ದ ಕರದೂಷಣ ತ್ರಿಶಿರರ ವಧೆಯು ನಮ್ಮ ರಾಷ್ಟ್ರದ ಸುಭದ್ರತೆಗೆ ಅಪಾಯದ ಪ್ರಶ್ನೆಯಾಗಿದೆ. ಆದುದರಿಂದ ಸೀತೆಯನ್ನು ನೆಪಮಾತ್ರವಾಗಿಟ್ಟುಕೊಂಡು ಬರಲಿರುವ ರಾಮ ಲಕ್ಷ್ಮಣರನ್ನು ಕೊಂದರೆ ನಮ್ಮ ಅನಿಷ್ಟಗಳು ಪರಿಹಾರವಾದ ಹಾಗಾಗುತ್ತದೆ. ಪರಾಕ್ರಮಿಯಾದ ವಾಲಿಯನ್ನು ರಾಘವನು ಕೊಂದಿದ್ದಾನೆ ಎಂಬ ಸುದ್ದಿಯು ನಮ್ಮಲ್ಲಿ ಕೆಲವರಿಗೆ ಭಯವನ್ನುಂಟು ಮಾಡಿದೆ. ಹನುಮಂತನು ಉಂಟು ಮಾಡಿದ ಅಲ್ಲೋಲ ಕಲ್ಲೋಲದ ಬಗ್ಗೆ ಹೆದರದೆ ನಿರ್ಭಯರಾಗಿ ಬಿಚ್ಚು ಮನಸ್ಸಿನಿಂದ ನಿಮ್ಮ ಅನಿಸಿಕೆಗಳನ್ನು ನನ್ನ ಸಮಕ್ಷಮದಲ್ಲಿ ತಿಳಿಸಿರಿ. ನನ್ನ ಭೀತಿಯೂ ಬೇಡ. ನೀವು ಸದಾ ನನ್ನ ಹಿತಚಿಂತಕರಾದುದರಿಂದ ಅವಶ್ಯವಾಗಿ ನಿಮ್ಮ ಮಾತುಗಳನ್ನು ಸ್ವೀಕರಿಸುತ್ತೇನೆ. ನಿರ್ಭಯರಾಗಿ ಅಭಿಪ್ರಾಯವನ್ನು ನೀಡಿರಿ ಎಂದು ಕೇಳಿದರೂ ಉತ್ತರವನ್ನು ಸಭಾಸದರು ಕೊಡಲು ಮುಂದಾಗಲಿಲ್ಲ. ಸಹಜಾತನಾದ ಕುಂಭಕರ್ಣನು ಗಂಭೀರವಾಗಿ ಮೇಲೆದ್ದನು. ಅಣ್ಣ, ದಾನವ ಕುಲಕ್ಕೆ ಕಳಂಕಪ್ರಾಯವಾದ ಘಟನೆಯನ್ನು ಸೃಷ್ಟಿಸಿಕೊಂಡೆಯಲ್ಲ. ವನದಿಂದ ವನಕ್ಕೆ ಸಂಚರಿಸಿದ್ದ ರಾಮನಲ್ಲಿಗೆ ಯಾಕೆ ಹೋದೆ? ರಾಮನಲ್ಲಿ ನೀನಲ್ಲಿ. ಮಾಡಬಾರದುದನ್ನು ಮಾಡಿದರೆ ಆಗಬಾರದನ್ನು ಅನುಭವಿಸಬೇಕಾಗುತ್ತದೆ. ಬಟ್ಟೆಯನ್ನು ನಿನ್ನ ಕೈಯಿಂದಲೇ ಹರಿದುಕೊಂಡು ಮತ್ತೆ ತೇಪೆ ಹಾಕಲು ಪ್ರಯತ್ನಿಸುತ್ತಿರುವೆ. ಜಾನಕಿಯನ್ನು ಕದ್ದು ತರುವ ಮೊದಲೇ ಈಗ ನಡೆಸುವ ಸಮಾಲೋಚನೆಯನ್ನು ಮಾಡಬಹುದಿತ್ತು. ಅನ್ಯಾಯದ ನಡತೆಯಿಂದ ವಿಷಮಿಶ್ರಿತವಾದ ಆಹಾರವನ್ನು ನೀನು ಅಪೇಕ್ಷಿಸಿ ಪಡೆದು ಸೇವಿಸಿದ ಹಾಗಾಯಿತು. ಆ ಸಮಯದಲ್ಲೇ ದಾಶರಥಿಯು ನಿನ್ನನ್ನು ಕೊಲ್ಲದೇ ಇದ್ದುದು ನಮ್ಮ ಭಾಗ್ಯ. ಮಿಂಚಿ ಹೋದ ಕಾರ್ಯಕ್ಕೆ ಇನ್ನೂ ಚಿಂತಿಸಿ ಫಲವಿಲ್ಲ. ದಾನವ ವಂಶದ ಗೌರವವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ವಂಶಜರು ದೇಹಿಯೆಂದು ಬೇಡುವ ಹಾಗಿಲ್ಲ. ಒಬ್ಬ ಹುಲುಮಾನವನಿಗೆ ಶರಣು ಹೋಗುವ ಬದಲು ಸಾಯುವುದು ಲೇಸು. ಮರದಿಂದ ಮರಕ್ಕೆ ಲಂಘಿಸುವ ವಾನರ ಮಾತಂತಿರಲಿ. ಕೈಲಾಸಪತಿ ಹರನೆ ರಾಮನ ಸಂಗಡ ಬಂದರೂ ಸಂಗರದಲ್ಲಿ ನಾನೊಬ್ಬನೇ ಅವರೆಲ್ಲರನ್ನೂ ಹಿಮ್ಮೆಟ್ಟಿಸುವೆ. ಅವರ ಸರ್ವನಾಶ ಮಾಡುವೆ. ನಿಶ್ಚಿಂತೆಯಿಂದಿರು ಎಂದನು. ಆ ಧೈರ್ಯದ ಮಾತುಗಳಿಗೆ ಮಹಾಪಾರ್ಶ್ವನೇ ಮೊದಲಾದ ವೀರರು ಧ್ವನಿಗೂಡಿಸಿದರು, ಸಹಮತವನ್ನು ಸೂಚಿಸಿದರು. ಸರ್ವೇ ಜನ ಸುಖಿನೋ ಭವಂತು.